ನಮಸ್ಕಾರ. ಇವತ್ತಿಂದ ನಾನು ಬ್ಲೌಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ 4 ವಿಡಿಯೋಸ್ ನೀವು ನೋಡಿದ್ರೆ ಸಾಕು. ಯಾವುದೇ ಭಯ ಇಲ್ಲದೆ ನಿಮ್ಮ ಬ್ಲೌಸ್ನ ನೀವೇ ಆರಾಮಾಗಿ ಕಟ್ ಮಾಡಿ ಹೊಲ್ಕೋಬೋದು. ಅಷ್ಟು ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ 4 ವಿಡಿಯೋನು ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಾನು 4 ಪಾರ್ಟ್ಸ್ ಮಾಡಿದ್ದೀನಿ. ಮೊದಲನೇ ಪಾರ್ಟ್ 1ಅಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ತೊಗೊಳ್ಳೋದು ಹೇಗೆ ಮತ್ತು ಅದನ್ನು ಬ್ಯಾಕ್ ಡ್ರಾಫ್ಟಿಂಗು ಪೇಪರ್ ಕಟ್ಟಿಂಗ್ ಇರುತ್ತೆ. ಸೆಕೆಂಡ್ ವಿಡಿಯೋನಲ್ಲಿ ನಿಮಗೆ ಫ್ರಂಟ್ ಪಾರ್ಟು ಡೀಟೇಲ್ ಎಕ್ಸ್ಪ್ಲನೇಷನು ಜೊತೆಗೆ ಪೇಪರ್ ಕಟ್ಟಿಂಗ್ ಇರುತ್ತೆ. ಥರ್ಡಲ್ಲಿ ನಿಮಗೆ ಸ್ಲೀವ್ ಕಟ್ಟಿಂಗು ಮತ್ತು ಪಟ್ಟಿ ಕಟ್ಟಿಂಗ್ ಇರುತ್ತೆ. ಫೋರ್ತಲ್ಲಿ ನಿಮಗೆ ಸ್ಟಿಚಿಂಗ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ 4 ವಿಡಿಯೋಸ್ ನೋಡಿದ್ರೆ ಸಾಕು, ನೀವು ಆರಾಮಾಗಿ ಈ ಥರ ಈಗ ನಾನು ಏನು ಹಾಕ್ಕೊಂಡಿದ್ದೀನಿ ಬ್ಲೌಸು, ಇದೊಂದು ನಾರ್ಮಲ್ ಬ್ಲೌಸು ನೋಡ್ಬೋದು. ಬ್ಯಾಕಲ್ಲಿ ಜಾಸ್ತಿ ಡೀಪ್ ಇಲ್ಲ, ಫ್ರಂಟಲ್ಲೂ ಜಾಸ್ತಿ ಡೀಪ್ ಇಲ್ಲ. ಈ ಥರ ಬ್ಲೌಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಕಡಿಮೆ ಬರುತ್ತೆ. ಕ್ಯಾಲ್ಕುಲೇಷನ್ಸು ಅಷ್ಟೇ, ನಿಮ್ಗೆ ತುಂಬ ತಲೆ ತಿನ್ನೋ ಕ್ಯಾಲ್ಕುಲೇಷನ್ಸ್ ಇರಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಾಡಿ ಮೆಜರ್ಮೆಂಟ್ನ ಯಾವುದೇ ಮಿಸ್ಟೇಕ್ ಇಲ್ಲದೆ ಪರ್ಫೆಕ್ಟಾಗಿ ತೊಗೋಬೇಕು. ಯಾಕಂದರೆ ಇಲ್ಲಿ ನಾವೇನಾದ್ರು ಮಿಸ್ಟೇಕ್ ಮಾಡಿಬಿಟ್ರೆ ಮುಂದಿನ ಹಂತಗಳು ಏನಿರುತ್ತೆ ಅದೆಲ್ಲ ರಾಂಗ್ ಆಗಿಬಿಡುತ್ತೆ. ಹಂಗಾಗಿ ನೀವು ಇಲ್ಲಿ ಡಬಲ್ ಚೆಕ್ ಮಾಡಿಕೊಂಡೇ ತೊಗೋಬೇಕಾಗುತ್ತೆ. ಇದು ಏನು ನೀವು ಅಷ್ಟು ಕಷ್ಟಪಡೋ ಥರ ಏನೂ ಇಲ್ಲ. ನಿಮ್ಗೆ ಯಾವುದಾದ್ರೂ ಒಂದು ಪರ್ಫೆಕ್ಟಾಗಿದೆ ಅನ್ನೋ ಬ್ಲೌಸ್ ಒಂದು ಜೊತೆಲಿ ಇಟ್ಕೊಳ್ಳಿ. ನೀವು ಇಲ್ಲ ಬ್ಲೌಸ್ ಇದ್ಮೇಲೆ ಬಾಡಿ ಮೆಜರ್ಮೆಂಟ್ ಯಾಕೆ ಅಂತ ನೀವು ಕೇಳ್ಬೋದು. ನೀವು ಈ ಥರ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಕಲಿತೀನಿ ಅನ್ನೋದು ನೀವೊಂದು ಖಾಲಿ ಮೇನ್ ರೋಡಲ್ಲಿ ಗಾಡಿ ಕಲ್ತಿದ್ದು ಲೆಕ್ಕ ಆಗಿಬಿಡುತ್ತೆ. ನಿಮ್ಮನ್ನು ಕರ್ಕೊಂಡೋಗಿ ಯಾವ್ದಾದ್ರು ಗಾಡ್ ಸೆಕ್ಷನೋ ಅಥವಾ ಏನಾದರೂ ಟ್ರಾಫಿಕಲ್ಲಿ ಬಿಟ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ಮು ಅಂತ. ಸೊ ನಮಗೆ ಕಾನ್ಫಿಡೆಂಟ್ ಬರಬೇಕು ಅಂದರೆ ನಮ್ಮ ದೇಹದ ಉಬ್ಬು ತಗ್ಗು ಏನಿದೆ ಇದನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡ್ಕೋಬೇಕು. ಇದು ನಮ್ಮ ಅಳತೆಗೆ ಸಿಗಬೇಕು. ಈ ಥರ ಯಾರೋ ಹೊಲ್ದಿರೋದನ್ನ ಇಟ್ಕೊಂಡು ಕಲಿತೀವಿ ಅನ್ನೋದು ಕಷ್ಟ. ಸ್ವಲ್ಪ ಕಷ್ಟವಾಗಿ ಕಲೀರಿ. ಅದು ಈಸಿ, ಅದು ಮಕ್ಕಿ ಥರ ಇರುತ್ತೆ. ಅದು ಯಾರೋ ಹೊಲ್ದಿದ್ದಾರೆ, ನಾವು ಅದನ್ನು ನೋಡ್ಕೊಂಡು ಹೊಲ್ಬಿಡ್ತೀವಿ ಅಂದರೆ ಮುಂದಿನ ಹಂತಗಳು ಏನಿರುತ್ತೆ ಅದು ನಿಮ್ಗೆ ಅರ್ಥ ಆಗೋಲ್ಲ. ಇದೊಂದು ಬೇಸಿಕ್ ಅಷ್ಟೇ. ನೀವು ಇಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ನೆಕ್ಸ್ಟು ಹೈ ನೆಕ್ ಇರ್ಬೋದು, ಡೀಪ್ ನೆಕ್ ಇರ್ಬೋದು, ಇದಕ್ಕೆಲ್ಲ ಯಾವುದೇ ಭಯ ಇಲ್ಲದೆ ನಿಮ್ಮದು ನೀವೇ ಹೊಲ್ಕೋಬೇಕಾಗುತ್ತೆ. ಬಾಡಿ ಅಳತೆನ ನಾವು ಹೈಟ್ ಏನಿರುತ್ತೆ ಹೈಟ್ನ ಬಾಡಿನಲ್ಲಿ ತೊಗೊಳೋದ್ಕಿಂತ ನೀವು ನಿಮ್ಮ ಬ್ಲೌಸ್ ಯಾವ್ದು ಪರ್ಫೆಕ್ಟ್ ಇದೆ ಅದನ್ನೊಂದು ಇಟ್ಕೊಳ್ಳಿ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಟ್ ನೀವು ಎರಡೂ ನಿಮಗೆ ಗೊತ್ತಿರಬೇಕು. ನನ್ನ ಅಳತೆಗೆ 13 ಬರ್ತಾ ಇದೆ. ಸೊ ನಾನು 13 ಬರ್ಕೋತೀನಿ. ಲೆಂತ್ ಅನ್ನೋದನ್ನು ಉದ್ದ ಅನ್ನೋದನ್ನು 13 ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಅಳತೆ ಬ್ಲೌಸ್ ಒಂದು ಇಟ್ಕೊಳ್ಳಿ. ಯಾಕಂದರೆ ಲೆಂತು ನೀವು ಸ್ಟಾರ್ಟಿಂಗ್ ಬಿಗಿನರ್ಸಲ್ಲಿ ಲೆಂತ್ ನೀವು ಎಷ್ಟು ತೊಗೋಬೇಕು ಅಂತ ನಿಮ್ಮ ಬಾಡಿನಲ್ಲಿ ನೀವು ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಶೋಲ್ಡರ್ನ ನೀವು ಅಳತೆ ಬ್ಲೌಸಲ್ಲಿ ಡಿಸೈಡ್ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಹಂಗಾಗಿ ನೀವು ಇದನ್ನು ಬಾಡಿನಲ್ಲೇ ತೊಗೊಳ್ಳಿ. ಕರೆಕ್ಟಾಗಿ ಈ ಬೋನಿಂದ ಇಲ್ಲಿ ಏನು ಸ್ಟಿಚ್ ಹಾಕಿರ್ತಾರೆ ಈ ಬೋನಿಗೆ ತೊಗೊಳ್ಳಿ. ಅವಾಗ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಹುಷಾರು, ಇದು ತುಂಬ ಕೆಳಗೆಲ್ಲ ಬರೋದು ಬೇಡ. ಆದಷ್ಟು ಇಲ್ಲೇನು ಬೋನ್ ಅಂತ ಇರುತ್ತೆ ಇದು ಕರೆಕ್ಟಾಗಿ ತೊಗೊಳ್ಳಿ. ಸೊ ನನ್ನ ಭುಜ ಬಂದುಬಿಟ್ಟು ನನ್ನ ಶೋಲ್ಡರ್ ಬಂದು 14 ಇದೆ. ಇದಾದಮೇಲೆ ನಾವು ತೊಗೋಬೇಕಾಗಿರೋದು ಹಾರ್ಮೋಲ್. ಮೇನ್ ಇನ್ನೊಂದು ಲೇಡೀಸು, ನೀವು ಬಾಡಿ ಅಳತೆ ತೊಗೋತೀರಾ ಅಂದರೆ ಒಂದು ಒಳ್ಳೆ ಫಿಟ್ಟೆಡ್ ಆಗಿರೋ ಬ್ರಾ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀವು ಅಳತೆ ತೊಗೊಳಂದ್ರೆ ನಿಮ್ಗೆ ಅದು ನೀಟಾಗಿ ಗೊತ್ತಾಗುತ್ತೆ ಅಳತೆ ಅನ್ನೋದು. ಏನು ಒಳಗಡೆ ಏನೂ ಇಲ್ಲದೆ ಹೆಂಗಂದ್ರೆ ಹಂಗೆ ತೊಗೋಬೇಡಿ. ನೆಕ್ಸ್ಟು ನಾವು ಹಾರ್ಮೋಲ್ನ ಇದೇ ಥರ ತೊಗೋಬೇಕಾಗುತ್ತೆ. ಕರೆಕ್ಟಾಗಿ ಒಂದು ರೌಂಡ್ ಬಂದಿದೆ ನೋಡಿ, ಈ ಥರ ತೊಗೊಳ್ಳಿ. ಇದು ಪರ್ಫೆಕ್ಟ್ ಇದೆಯಾ ಇಲ್ವಾ ಅಂತ ನೆಕ್ಸ್ಟು ನಾನು ಡ್ರಾಫ್ಟಿಂಗಲ್ಲಿ ಹೇಳ್ಕೊಡ್ತೀನಿ. ಸೊ ಕರೆಕ್ಟಾಗಿ ಈ ಥರ ಎಲ್ಲೂ ಲೂಸ್ ಇಲ್ಲದೆ ಎಲ್ಲೂ ಟೈಟ್ ಇಲ್ಲದೆ ಈ ಥರ ತೊಗೊಳ್ಳಿ. ನಂದು 14 ಇದೆ. ನಿಮ್ದು ಎಷ್ಟು ಬರುತ್ತೆ ನೀವು ಅದು ತೊಗೊಳ್ಳಿ. ಏನಂತಾರೆ ಇದಕ್ಕೆ, ಕಂಕುಳು. ನೆಕ್ಸ್ಟು ಬಸ್ಟಲ್ಲಿ ನಾವು ಮೂರು ಪಾರ್ಟಾಗಿ ತೊಗೋಬೇಕಾಗುತ್ತೆ. ಚೆಸ್ಟ್ ಲೈನು, ಫುಲ್ ಬಸ್ಟು ಮತ್ತು ವೇಸ್ಟು. ಈ ಥರನೇ ನೀವು ತೊಗೊಳ್ಳಿ. ಇದಕ್ಕೆ ನಾನು ಹೇಳಿದ್ದೀನಿ ಒಳ್ಳೆ ಚೆನ್ನಾಗಿರೋ ಬ್ರಾ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಅಷ್ಟು ಅಳತೆ ಅನ್ನೋದು ಸರಿಯಾಗಿ ಗೊತ್ತಾಗಲ್ಲ. ಸೊ ಸ್ವಲ್ಪ ಕರೆಕ್ಟಾಗೆ ತೊಗೊಳ್ಳಿ. ಜಾಸ್ತಿ ಟೈಟು ಬೇಡ, ಜಾಸ್ತಿ ಲೂಸು ಬೇಡ. ನಂದು 32.5 ಬರ್ತಾಯಿದೆ. ನೋಡ್ಬೋದು ನೀವು, ಹಿಂದೆ ಸ್ವಲ್ಪ ತಿಳ್ಕೊಂಡಿದೆ. ಸೊ ಹಂಗಾಗಿ 1/2 ಇಂಚ್ ಜಾಸ್ತಿ ಆಗಿದೆ. ಇದೇ ಥರ ತೊಗೊಳ್ಳಿ. ನಂದು ಕರೆಕ್ಟಾಗಿ 32 ಬರುತ್ತೆ. ಇದೇ ಥರನೇ ತೊಗೋಬೇಕು. ನೀವು ಬ್ಯಾಕ್ ಸೈಡ್ ನೋಡಬಹುದು. ಈ ಥರನೇ ನೀಟಾಗಿ ತೊಗೊಳ್ಳಿ. 32 ಇದೆ. ಸೊ ಇದು ಸರಿ ಇದೆಯಾ ಇಲ್ವಾ ಅಂತ ನೀವು ಅಳತೆ ಬ್ಲೌಸಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೋಬಹುದು. ಅಕಸ್ಮಾತ್ ನೀವು ಇಲ್ಲಿ ರಾಂಗ್ ತೊಗೊಂಡಿದ್ರೆ ನೀವು ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ತೊಗೊಳ್ಳಿ, ಅದು ಪರವಾಗಿಲ್ಲ. ಸೊ ಡಬಲ್ ಚೆಕ್ ಮಾಡ್ಕೊಂಡು ತೊಗೊಳ್ಳೋಣ.
ಸೊ ಇಲ್ಲಿ 8 ಬರ್ತಾ ಇದೆ. ಸೊ ಕರೆಕ್ಟಾಗಿದೆ. 32 ಅಂತ ನಾನು ಏನು ತೊಗೊಂಡಿದ್ದೀನಿ ಅದು ಕರೆಕ್ಟಾಗಿ ಬರ್ತಾ ಇದೆ ನನಗೆ. ಅದಾದಮೇಲೆ ನಾವು ತೊಗೋಬೇಕಾಗಿರೋದು ಫುಲ್ ಬಸ್ಟು, ಎದೆಯ ಪೂರ್ತಿ ಸುತ್ತಳತೆ ತೊಗೋಬೇಕು ನಾವು. ನೀವು ಇದೇ ಥರನೇ ತೊಗೊಳ್ಳಿ. ನನ್ನ ಎದೆಯ ಪೂರ್ತಿ ಸುತ್ತಳತೆ ಬಂದು 35 ಇದೆ. ನೀವು ಅಷ್ಟೇ ಬಸ್ಟ್ ಮೇಲೆ ಕರೆಕ್ಟಾಗಿ ಬರಲಿ. ಇದು ತುಂಬ ಕೆಳಗೆ ಹೋಗೋದು ಬೇಡ, ತುಂಬ ಮೇಲೆ ಬರೋದು ಬೇಡ. ಈ ಥರ ಒಂದು ರೌಂಡ್ ಅನ್ನೋದು ನೀಟಾಗಿ ಬರಲಿ. ನಂದು 35 ಇದೆ. ಇದಾದಮೇಲೆ ನಾವು ತೊಗೋಬೇಕಾಗಿರೋದು ವೇಸ್ಟು, ಅಂದರೆ ನಮ್ಮ ಸೊಂಟದ ಸುತ್ತಳತೆ. ಇದನ್ನು ಅಷ್ಟೇ ಸ್ವಲ್ಪ ಟೈಟಾಗೆ ತೊಗೊಳ್ಳಿ ನೀವು, ಯಾಕಂದರೆ ಇದು ಈ ಹಂತದಲ್ಲಿ ನಮ್ಗೆ ಇಲ್ಲಿ ಲೂಸ್ ಬರಬಾರ್ದು, ಫಿಟ್ಟಿಂಗ್ ಆಗಿರಬೇಕು. ಸೊ 29 ಇದೆ ನಂದು. ಇದನ್ನು ನೀವು ಬ್ಲೌಸಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಬ್ಲೌಸಲ್ಲಿ ನಿಮಗೆ ಪರ್ಫೆಕ್ಟಾಗಿ ಸಿಕ್ಬಿಡುತ್ತೆ. ಇಲ್ಲಿಂದ ಇಲ್ಲಿ ನೋಡ್ಕೊಳ್ಳಿ, ಅವಾಗ ನೀವು ಅಲ್ಲಿ ಬರ್ಕೊಬೋದು. ಬಾಡಿನಲ್ಲೂ ತೊಗೊಳ್ಳಿ, ಬ್ಲೌಸು ಯೂಸ್ ಮಾಡಿ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಎರಡೆರಡಲ್ಲಿ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಂದು ಕರೆಕ್ಟಾಗಿ ಬರ್ತಾ ಇದೆ 29 ಅನ್ನೋದು. ಅದಾದಮೇಲೆ ಸ್ಲೀವು ನೀವು ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ತೊಗೊಳ್ಳಿ, ಇಲ್ಲ ನಿಮ್ಮ ಇಷ್ಟ, ನೀವು ಎಷ್ಟಾದ್ರು ಡಿಸೈಡ್ ಮಾಡ್ಕೋಬಹುದು, ಎಷ್ಟಾದ್ರು ತೊಗೋಬೋದು. ಇದು 3 ಇಂಚ್ ಸ್ಲೀವು, 4 ಇಂಚ್ ಸ್ಲೀವ್ ಇದು. ಸೊ ಎಲ್ಬು ತೊಗೋಬೋದು, 3/4 ತೊಗೋಬೋದು, ಅದೆಲ್ಲ ನಿಮ್ಮ ಇಷ್ಟ. ನೀವು ಅಳತೆ ಬ್ಲೌಸಲ್ಲಿ ನೋಡಿ ಬರೀರಿ. ಸೊ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು 5 ತೊಗೋತೀನಿ. ಸಾದಾ ಬ್ಲೌಸು ನಾನು ಮೊದಲಿಗೆ ನಿಮ್ಗೆ ಹೇಳ್ಕೊಡ್ತಿರೋದು. ಸಾದಾ ಬ್ಲೌಸಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಬರಲ್ಲ ನಿಮಗೆ. ಸೊ ಹಿಂಗೆ ಕಲಿಯುವಾಗ ಇದನ್ನೇ ಕಲೀರಿ. ಸ್ಲೀವ್ ಸುತ್ತಳತೆನ ಇಲ್ಲೇ ನೋಡ್ಕೊಬೋದು, ನೀವು ಬ್ಲೌಸಲ್ಲೂ ನೋಡ್ಕೊಬಹುದು. ಸೊ 10 ಕಾಲು ಬರ್ತಾ ಇದೆ, 5 ಇಂಚಿಗೆ 10 ಕಾಲು ಬರ್ತಿದೆ ನಂದು, 10.25. ಇದಾದಮೇಲೆ ಫ್ರಂಟ್ ಡೀಪು, ಬ್ಯಾಕ್ ಡೀಪು. ಇದನ್ನು ನೀವು ಈ ಹಂತದಲ್ಲಿ ಕಲಿತಾ ಇರೋ ಹಂತದಲ್ಲಿ ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ನಾರ್ಮಲಾಗಿ ತೊಗೊಳ್ಳಿ. 8 ಇಂಚ್ ಅಂತ ಏನಿದೆ ಇದು ನಾರ್ಮಲ್ಲು. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಬರೋದು ತುಂಬ ಕಷ್ಟ. ನಾನು ಹಾಕಿರೋದು 7 ಇದೆ ಅನಿಸುತ್ತೆ, ನಾನು 8 ತೊಗೋತೀನಿ ಬ್ಯಾಕಲ್ಲಿ. ಫ್ರಂಟಲ್ಲಿ ನನಗೆ 5.5 ಆದರೆ ಸಾಕಾಗುತ್ತೆ. ಬಟ್ ನಾನು ಇವಾಗ ಸ್ವಲ್ಪ ಡೀಪು ಹಾಕ್ತಿದ್ದೀನಿ. ಇದೆಲ್ಲ ಹಳೆ ಬ್ಲೌಸು, ತುಂಬ ಹಿಂದೆ ಹೊಲ್ಕೊಂಡಿರೋದು. ಇದು 5.5 ಇದೆ ನನಗೆ. ಸೊ ನಾನೀಗ ಫ್ರಂಟ್ ಅಂತೂ 6 ತೊಗೋತಿದ್ದೀನಿ. ಸೊ ಈ ಮೆಜರ್ಮೆಂಟ್ ಇಟ್ಕೊಂಡು ನಾವು ಹೇಗೆ ಕಲಿಯೋದು ಮುಂದಿನ ಹಂತಗಳಲ್ಲಿ ಹೇಗೆ ಅಂತ ನಾನು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಡ್ರಾಫ್ಟಿಂಗ್ ಮಾಡಿಬಿಡ್ತೀನಿ, ನೀವು ಜಸ್ಟ್ ನೋಡ್ಕೊಳ್ಳಿ. ಸೊ ಏನು ಮೆಜರ್ಮೆಂಟ್ ಇದೆ ಇದಕ್ಕೆ ನಾವು ಬ್ಯಾಕ್ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಣ. ಡ್ರಾಫ್ಟಿಂಗ್ ಮಾಡ್ಕೊಬೇಕಂದ್ರೆ ಅಲ್ಲಿ ನಮಗೆ ಬೇಕಾಗಿರೋದು ಉದ್ದ ಎಷ್ಟು ಬೇಕು. ರೆಡಿ ನಮಗೆ 13 ಬೇಕು ಅಂದರೆ ನಾವು 1 ಇಂಚ್ ಆ್ಯಡ್ ಮಾಡಿ ತೊಗೋಬೇಕಾಗುತ್ತೆ. ಸೊ ರೆಡಿ 13 ಬೇಕು ಅಂದರೆ, 13 ಬೇಕು ಅಂದರೆ ನಾವಿಲ್ಲಿ 14 ತೊಗೊಳ್ಳೋಣ. ಉದ್ದ ಪ್ಲಸ್ 1 ಇಂಚ್ ಸೇರಿಸ್ಬೇಕು ಉದ್ದಕ್ಕೆ. ಇದಾದಮೇಲೆ ನಮಗೆ ಶೋಲ್ಡ್ರ್ ಅನ್ನೋದು ಇಲ್ಲಿ ನಮಗೆ 14 ಇದೆ. ಸೊ ನೀವು ಯಾವ ಡೀಪ್ಗೆ ಎಷ್ಟು ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಇಲ್ಲಿ ಏನಿದೆ 14 ಅದ್ರಲ್ಲಿ ಕರೆಕ್ಟಾಗಿ ಅರ್ಧ ಇಲ್ಲಿ ತೊಗೋಬೇಡಿ. ಸೊ 7 ಬರುತ್ತೆ ನನಗೆ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ. ಸೊ ಶೋಲ್ಡರು ಹಾಫು, ಶೋಲ್ಡರ್ನ ಏನು ಬಂದಿದೆ ಅದರಲ್ಲಿ ಹಾಫ್ ತೊಗೊಳ್ಳಿ. ಈಗ ಇಲ್ಲಿ ನಿಮಗೆ ಆರ್ಮೋಲ್ ಡೌನಿಂಗ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ನಿಮ್ಮ ಅಪ್ಪರ್ ಬಸ್ಟ್ ಏನಿದೆ, ಈ ಚೆಸ್ಟ್ ಲೈನ್ ಏನಿದೆ, ಮೇಲೆ ಏನು ಬಂದಿದೆ ಆನ್ಸರ್, ಇದು 32 ಏನು ಬಂದಿದೆ ಅದನ್ನು ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ನೀವು ಮೊಬೈಲಲ್ಲಿ ಮಾಡ್ಕೊಳ್ಳಿ. ಸೊ 32 ಡಿವೈಡೆಡ್ ಬೈ 6 ಅಂದರೆ 5.3 ಬರುತ್ತೆ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಹೈ ನೆಕ್ಕಲ್ಲಿ, ಡೀಪ್ ನೆಕ್ಕಲ್ಲಿ ಇದು ಚೇಂಜ್ ಆಗುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಏನು ಚೇಂಜಸ್ ಬರಲ್ಲ, ಹಂಗಾಗಿ ನೀವು ಆರಾಮಾಗಿ ನೆನ್ಪಿಟ್ಕೋಬಹುದು. 32 ಡಿವೈಡೆಡ್ ಬೈ 6 ಅಂದರೆ 5.3 ಅಷ್ಟೇ ತೊಗೊಳ್ಳೋಣ. ಅಂದರೆ 5.3 ಅಂದರೆ ನೀವು 5 ಕಾಲು ಲೆಕ್ಕದಲ್ಲಿ ತೊಗೋಬಹುದು. ಸೊ 5 ಕಾಲು ತೊಗೊಂಡೆ. ಇವಾಗ ನಮಗೆ ಬೇಕಾಗಿರೋದು ಅಪ್ಪರ್ ಚೆಸ್ಟ್ ಲೈನ್. ಸೊ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗಲ್ಲ ಅಂದ್ಕೊತೀನಿ. ನೋಡಿ, ಒಂದು ಬ್ಲೌಸ್ಗೆ ನಮಗೆ ಮೇಯ್ನ್ ಬೇಕಾಗಿರೋದು, ಒಂದು ಬ್ಲೌಸಲ್ಲಿ ನಮಗೆ ಒಟ್ಟು ಬ್ಯಾಕು, ಫ್ರಂಟು, ಸ್ಲೀವ್ಸು, ಇದು ಪಟ್ಟಿ, ಇಷ್ಟು ಪಾರ್ಟ್ಸ್ ಇರುತ್ತೆ ನಮಗೆ. ಮೊದಲಿಗೆ ನಾವು ಇಲ್ಲಿ ಏನು ತೊಗೊಂಡಿದ್ದೀವಿ ಉದ್ದ, ಅದು ಇಲ್ಲಿಂದ ಇಲ್ಲಿಗೆ ನಾವು ತೊಗೊಂಡಿರೋ ಉದ್ದ, ಈ ಉದ್ದ ನಾವು ತೊಗೊಂಡಿರೋದು. ಇದಾದ್ಮೇಲೆ ನಾವು ತೊಗೊಂಡಿರೋದು ಶೋಲ್ಡರು. ಈ ಶೋಲ್ಡರು ಇದು ತೊಗೊಂಡಿದ್ದೀವಿ. ಇವಾಗ ಅವರು ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡಿದ್ದಾರೆ
ಈ ಲೆಕ್ಕ ನಾವು ತಗೋಬೇಕಾಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ 4ನೇ ಒಂದು ಭಾಗ ಅಂತ ಯಾಕೆ ಅಂತೀವಿ ಅಂದರೆ, ಇದು ನಮಗೆ ಒಂದು ಬ್ಲೌಸ್ ರೆಡಿ ಆಗಬೇಕು ಅಂದರೆ 4 ಭಾಗ ಸೇರಿರುತ್ತೆ ಅಂತ ಅರ್ಥ. ನಾವು ಕಟ್ಟಿಂಗ್ ಮಾಡುವಾಗ ಫೋಲ್ಡಿಂಗಲ್ಲಿ ಹಾಕೊಂಡಿರ್ತೀವಿ ಬಟ್ಟೆನ. ಸೊ ಫ್ರಂಟ್ 2 ಬ್ಯಾಕ್ 2 ಲೆಕ್ಕದಲ್ಲಿ, ಯಾಕಂದರೆ ನಾವು ಬ್ಯಾಕ್ ಫುಲ್ ಅಗಲ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಳಲ್ಲ, ಫೋಲ್ಡಿಂಗ್ ಲೆಕ್ಕದಲ್ಲಿ. ಇದು ಫೋಲ್ಡ್ ಜಾಗ ಇದು. ಸೊ ಬ್ಯಾಕ್ನ ಯಾವಾಗ ಫೋಲ್ಡಲ್ಲಿ ಹಾಕೊಳ್ಳಿ. ಇನ್ ಕೇಸ್ ಬ್ಯಾಕ್ ಓಪನಿಂಗ್ ತೊಗೊಂಡ್ರೆ ನೀವು ಫ್ರಂಟಲ್ಲಿ ಫೋಲ್ಡಿಂಗ್ ಹಾಕೋಬೇಕಾಗುತ್ತೆ. ಸೊ ಇದು ಫೋಲ್ಡ್ ಲೆಕ್ಕ ಆಗಿರೋದ್ರಿಂದ ನಾವು 4ನೇ ಒಂದು ಭಾಗ ಇಲ್ಲಿಂದ ಇಲ್ಲಿಗೆ ತಗೋಬೇಕಾಗುತ್ತೆ. ನಾವು 30 ಬರ್ಕೊಂಡಿದ್ದೆ ನಾನು. ಓಕೆ, 32ನ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 8 ಬರುತ್ತೆ ಆನ್ಸರು. ಸೊ ಈ 8ನ ನಾವು ಇಲ್ಲಿಂದ ಇಲ್ಲಿಗೆ ತಗೋಬೇಕಾಗುತ್ತೆ. ಮೊದಲಿಗೆ 8 ನೋಡ್ಕೊಂಡ್ಬಿಡೋಣ. 8 ಅನ್ನೋದು ನಮಗೆ ಇಲ್ಲಿ ಬರ್ತಾ ಇದೆ. ಸೊ ಮಾರ್ಜಿನ್ ಅನ್ನೋದು ನೀವು ಬಿಗಿನರ್ಸ್ ಆಗಿದ್ರೆ 2 ಇಂಚೆ ತಗೊಳ್ಳಿ. ಆಮೇಲೆ ಹೆಚ್ಚು ಕಮ್ಮಿ ಆದರೆ 1.5 ಇಂಚು ಬಿಟ್ಟರೆ ಸಾಕಾಗುತ್ತೆ. ಒಳಗಡೆ ತುಂಬ ಜಾಸ್ತಿ ಬಟ್ಟೆ ಇದ್ರೂ ಅದು ಅನ್ಕಂಫರ್ಟಬಲ್ ಲೆಕ್ಕನೇ. ಸೊ ಮಾರ್ಜಿನ್ 2 ಇಂಚು. ಇದಾದಮೇಲೆ ನಾವು ಸೀದಾ ಇಲ್ಲಿಗೆ ಬರಬೇಕಾಗುತ್ತೆ. ಅಂದರೆ 29 ನಮ್ಮ ಏನಂತಾರೆ ಸೊಂಟದ ಸುತ್ತಳತೆಗೆ ಬರಬೇಕು. ಇದು ಸೊಂಟ ಲೈನ್ ಏನಿದೆ, ಈ ಹೆಂಡ್ ಲೈನು, ಈ ಲೈನು ಇವಾಗ ಮಾರ್ಕ್ ಮಾಡ್ಕೋಬೇಕು. 29 ಇದೆ. 29 ಡಿವೈಡೆಡ್ ಬೈ 4 ಅಂದರೆ 7.25 ಬರುತ್ತೆ. ಸೊ ನಾನು ಅಷ್ಟೇ ತಗೋತಾ ಇದ್ದೀನಿ. ಇಲ್ಲಿ 7.25 ತಗೋತೀನಿ. ಅದಕ್ಕೆ 1 ಇಂಚ್ ಆಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನಮಗೆ ಹಿಂದೆಗಡೆ ಒಂದು ಡಾಟ್ ಬರುತ್ತೆ, ಆ ಡಾಟ್ಗೋಸ್ಕರ. ಇದು 8.25. ಈಗ ಮಾರ್ಜಿನ್ 2 ಇಂಚು. ಸೊ ಇವೆರಡು ಜಾಯಿನ್ ಮಾಡೋಣ. ಇದು ನಮ್ದು ಕಟ್ಟಿಂಗ್ ಲೈನು, ಇದು ನಮ್ದು ಸ್ಟಿಚಿಂಗ್ ಲೈನು. ಸೊ ಈ ಗೊತ್ತಾಯ್ತು ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಈಗ ಒಂದು ಡಾಟ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಈ ಡಾಟ್ ನಮ್ಗೊಂದು ಇರುತ್ತೆ. ಇದು ಈ ಲೆಂತ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದರೆ, ನಿಮ್ದು ಫುಲ್ ಬಸ್ಟ್ ಏನಿದೆ, ಪೂರ್ತಿ ಎದೆಯ ಸುತ್ತಳತೆ ಏನಿದೆ, ಅದನ್ನ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಿಮ್ಗೆ 8.25 ಬರುತ್ತೆ. ಈ 8.25ಗೆ ಮೇಲೆ 1/2 ಇಂಚು ಸೇರಿಸ್ಕೊಳ್ಳಿ. ಇಲ್ಲಿ 1/2 ಇಂಚು ನಾವು ಸ್ಟಿಚಿಂಗಿಗೆ ಅಂತ ತಗೊಂಡಿರ್ತೀವಿ, ಇಲ್ಲಿ 1/2 ಇಂಚು ನಾವು ಹೊರಗಡೆ ಫೋಲ್ಡಿಂಗಿಗೆ ಅಂತ ಮಾರ್ಜಿನ್ ತಗೊಂಡಿರ್ತೀವಿ. ಈಗ 1 ಇಂಚ್ ಅನ್ನೋದು ಇದು ಅರ್ಧ. ಸೊ ಇಲ್ಲಿಂದ ತಗೊಳ್ಳೋದಾದ್ರೆ 8.25 ಏನಿದೆ ಅದು 9.25 ತಗೊಳ್ಳಿ. ಅಕಸ್ಮಾತ್ ಇದು ಬಿಟ್ಟು ತಗೋತೀನಿ ಅಂದ್ರೆ ಇದೇನು ಆನ್ಸರ್ ಬಂದಿದೆಯೋ ಅದೇ ತಗೊಳ್ಳಿ. 8.25 ಅಂದ್ರೆ ಅದಕ್ಕೆ 1/2 ಇಂಚು ಸೇರಿಸ್ತಾ ಇದ್ದೀನಿ. 9.25 ಆಯಿತು. ಈ 9.25ನ ಎಲ್ಲಿ ಕರೆಕ್ಟಾಗಿ ತಗೋಬೇಕು ಅಂದರೆ ಇದೆರಡು ಸೆಂಟರ್ ನೋಡ್ಕೊಳ್ಳಿ. ಸೊ 8.25 ಬರ್ತಾ ಇದೆ. 8.25 ಇದರಲ್ಲಿ ಆಫ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇದು ನಮ್ಮ ಡಿಸ್ಟೆನ್ಸು, ಡಾಟ್ ಹಿಡಿಯೋ ಲೆಂತ್ ಇದು. ಇಲ್ಲಿ 1/2 ಇಂಚ್ ತಗೊಳ್ಳಿ, ಇಲ್ಲಿ 1/2 ಇಂಚ್ ತಗೊಳ್ಳಿ. ಸೊ ಇವಾಗ ನಮಗೆ ಇದ್ರಲ್ಲಿ ಬೇಕಾಗಿರೋದು, ಈಗ ನಾವು ಲೆಂತ್ ತಗೊಂಡ್ವಿ, ಶೋಲ್ಡರ್ ತಗೊಂಡ್ವಿ, ಆರ್ಮಲ್ ಡೌನಿಂಗ್ ತಗೊಂಡ್ವಿ, ಆಮೇಲೆ ಇದು ನಮ್ದು ವೇಸ್ಟ್ ಲೈನ್ ಇದೆ ಅದ್ರಲ್ಲಿ 4ನೇ ಒಂದು ಭಾಗ ಇದು ತಗೊಂಡಿದ್ದೀವಿ. ಸೊ ಇದಾದ್ಮೇಲೆ ನಮಗೆ ಏನು ಬೇಕಾಗಿರೋದು ಅಂದರೆ ಇಲ್ಲಿ ಶೋಲ್ಡರ್ ನಾವು ಎಷ್ಟು ತಗೋಬೇಕು, ಆಮೇಲೆ ಈ ಆರ್ಮಲ್ ಡೌನ್, ಈ ಆರ್ಮಲ್ ಕರ್ವ್ ಇದು ಹೇಗೆ ಕೊಡಬೇಕು. ಇದಕ್ಕೆ ಮೇಯ್ನ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ 3 ಇಂಚಿಗೆ ಒಂದು ಡಾಟ್ ಇಟ್ಕೊಳ್ಳಿ, ಇಲ್ಲಿ 3 ಇಂಚಿಗೆ ಒಂದು ಡಾಟ್ ಇಟ್ಕೊಳ್ಳಿ. ಸೊ ಈ ಮೂರು ನೀವು 3 ಇಂಚೇ ಡೀಪ್ ತಗೋತೀವಿ ಅಂದರೆ ನೀವು ಇಷ್ಟೇ ನೆಕ್ಕು ತಗೋಬೇಕಾಗುತ್ತೆ. ಈ 3 ಇಂಚಿಗಿಂತ ನೀವು ಡೌನ್ ಬರ್ತಾ ಇದ್ದೀರಾ ಅಂದಾಗ ಮಾತ್ರ ನೀವು ಇದನ್ನ ಮೈನಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲಿಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ, ನಿಮಗೆ ಎಷ್ಟು ಡೀಪ್ ಬೇಕು ಅಂತ ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟ್ 1 ಇಂಚಿಗೆ ಒಂದು ಲೈನ್ ಹಾಕೊಂಡು ಬನ್ನಿ. ಸೊ 11ವರೆಗೂ ನಾನು ಹಾಕಿದ್ದೀನಿ. ಇಲ್ಲಿ 3 ಬಿಟ್ಬಿಟ್ಟು 11ವರೆಗೂ ಹಾಕಿದ್ದೀನಿ. ಯಾಕಂದರೆ ಈ 3 ಡೌನ್ವರೆಗೂ ನೀವು ಇಷ್ಟೇ ತಗೋಬಹುದು. ಈ 3ಗಿಂತ ನೀವು ಕೆಳಗೆ ಬರ್ತೀರಾ ಅಂದಾಗ ಮಾತ್ರ ನೀವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ ಬನ್ನಿ. 1/4 ಇಂಚಿಗೆ ಒಂದೊಂದು ಹಾಕೊಳ್ಳಿ.
ಚಾಕ್ ಪೀಸಲ್ಲಿ ಬರಿತಾ ಇರೋದ್ರಿಂದ 1/4 ಇಂಚು ನಂಗೆ ಪರ್ಫೆಕ್ಟಾಗಿ ಬರಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ. ಪೇಪರ್ ಕಟ್ಟಿಂಗಲ್ಲಿ ಪರ್ಫೆಕ್ಟಾಗಿ ತೋರ್ಸೋಣ. ಇಲ್ಲಿಗೊಂದು, ಇಲ್ಲಿಗೊಂದು. ಸೊ ನೀವು ಇಲ್ಲಿ ಎಷ್ಟು ನಿಮಗೆ ಡೀಪ್ ಬೇಕು ಅಷ್ಟು ನೀವು ಇಲ್ಲಿ ಮೈನಸ್ ಮಾಡಬೇಕು. ನೀವು 1 ಇಂಚ್ ಡೌನ್ ಬಂದರೆ 1/4 ಇಂಚ್ ಇಲ್ಲಿ ನೀವು ಮೈನಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಡೀಪು. ಸೊ ನಾರ್ಮಲಾಗಿ ನೀವು 8 ಇಂಚ್ ತೊಗೊಳ್ಳಿ. 8 ಇಂಚ್ ಅನ್ನೋದು ನಾರ್ಮಲ್ಲು, ಇದರಲ್ಲಿ ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ. ಇದು 3, 4, 5, 6, 7, 8, 9, 10. ಸೊ ನಾನು 10 ಇಂಚಿಗೂ ಒಂದೊಂದು ಇಂಚ್ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನಾನೀಗ 8 ಇಂಚ್ ಹಾಕ್ತೀನಿ ಅಂದ್ಕೊಳ್ಳಿ. ಎಷ್ಟು ಮೈನಸ್ ಮಾಡಿದೆ? 1, 2, 3, 4, 5, 6. 6ಅನ್ನ ಇಲ್ಲಿ ತೆಗೆದುಬಿಡ್ಬೇಕು ನಾವು. 1, 2, 3, 4, 5, 6. ಸೊ ನಾವಿಷ್ಟು ಮೈನಸ್ ಮಾಡಿದಾಗ ಇಲ್ಲಿಂದ ಇಲ್ಲಿ ನಮ್ಗೆ ಎಷ್ಟು ಉಳ್ಕೊಂತು ನೋಡಬೇಕು. ನನಗೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ 5.25 ಹತ್ರ ನನಗೆ ನನ್ನ ಶೋಲ್ಡರ್ ಬಂದು, ನಾನು 8 ಇಂಚ್ ಹಾಕ್ತೀನಿ ಅಂದರೆ ನನಗೆ 5.25 ಶೋಲ್ಡರ್ ನನಗೆ ಸಾಕಾಗುತ್ತೆ. ಸೊ ನೀವು ಈ ಥರ ಡಿಸೈಡ್ ಮಾಡ್ಕೋಬಹುದು. ನೀವು ಪ್ರತಿ 1 ಇಂಚ್ ಡೌನ್ ಬಂದಾಗೂ 1/4 ಇಂಚು ಈ ಕಡೆ ಮೈನಸ್ ಮಾಡ್ಕೊಂಡು ಬರಬಹುದು. ಇದು ಪೇಪರ್ ಕಟ್ಟಿಂಗಲ್ಲಿ ನಾನು ನೀಟಾಗಿ ತೋರಿಸ್ತೀನಿ, ಜಸ್ಟ್ ತಿಳ್ಕೊಳ್ಳಿ ಇದನ್ನು. ಸೊ ಈಗ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಅಂತ. ನಾನು 8 ಇಂಚ್ ತೊಗೋತಾ ಇದ್ದೀನಿ. ಸೊ ಇಲ್ಲೊಂದು ನಾನು ಕರ್ವ್ ತೊಗೋತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ ಇರೋದ್ರಿಂದ ನಾನು ಜಾಸ್ತಿ ಬ್ರಾಡ್ ಎಲ್ಲ ಏನು ತಗೊಳ್ಳಲ್ಲ. ಸೊ ಇವಾಗ ಈ ಲೈನ್ ಇಲ್ಲೇನಿದೆ ಇದನ್ನ ತೆಗೆದ್ಬಿಟ್ಟು ನಾನು ಇಲ್ಲಿಗೆ ಲೈನ್ ಹಾಕೋತೀನಿ. ಸೊ ಇದೆರಡು ಜಾಯಿನ್ ಮಾಡೋಣ. ನೀವು ಈ ಥರನೇ ಡಿಸೈಡ್ ಮಾಡ್ಕೋಬೇಕು. ಇವಾಗ ನಾವು ಕರೆಕ್ಟಾಗಿ ಇಲ್ಲಿ ಆಫ್ ನೋಡ್ಕೊಂಡ್ರೆ, ಇಲ್ಲಿಂದ ನೋಡ್ಕೊಳ್ಳಿ, ಮೇಲಿಂದ ಬೇಡ, ಇಲ್ಲಿಂದ ಆಫ್ ನೋಡ್ಕೊಂಡು ಇಲ್ಲಿಂದ ಆಫ್ ನೋಡ್ಕೊಳ್ಳಿ. 5 ಅಂದರೆ ಇಲ್ಲಿ 2.25 ಬರ್ತಾ ಇದೆ ನನಗೆ. ಇಲ್ಲಿಂದ ಎಷ್ಟಿದೆ? 2.25. ಇಲ್ಲಿಂದ ಇಲ್ಲಿಗೆ 2.25ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈ 3 ಪಾಯಿಂಟು ಇಲ್ಲಿಂದ 1 ಇಂಚ್ ಆಚೆ ಹೋಗಿ. ಸೊ ಈ 3 ಕನೆಕ್ಟ್ ಮಾಡಿಬಿಡಿ. ಇವಾಗ ಇದು ಕರೆಕ್ಟಾಗಿ ಇದೆಯಾ? ನಮ್ದೇನಿದೆ ಆರ್ಮೋಲ್ 14 ಇದೆ. ಸೊ ಇದು ನಮಗೆ 7 ಬರಬೇಕು. ಇಲ್ಲಿಂದ ಇಲ್ಲಿಗೆ ಬರ್ತಿದ್ಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಇಲ್ಲಿ ಆರ್ಮೋಲ್ ಡೌನಿಂಗ್ ಏನು ತೊಗೊಂಡಿದ್ದೀರಾ 5.3, ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಬೇಕಾದ್ರೆ ಈ ಥರನೂ ಚೆಕ್ ಮಾಡಬಹುದು. ನೀವಿಲ್ಲೊಂದು ಸ್ಕೇಲ್ ಇಟ್ಕೊಳ್ಳಿ. ಈ ಥರ ಸ್ಕೇಲ್ ಇಟ್ಕೊಂಡು ಈ ಆರ್ಮೋಲ್ ಡೌನಿಂಗ್ ಅನ್ನೋದು ನನಗೆ ಪರ್ಫೆಕ್ಟ್ ಆಗಿದೆಯಾ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಕರೆಕ್ಟಾಗಿ ಇಲ್ಲೊಂದು ಏನಿದೆ ಈ ಥರ ನೀವು ನೋಡಿಕೊಂಡ್ರೆ ನಿಮಗೆ ಆರ್ಮೋಲ್ ಡೌನಿಂಗು ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೀವೇ ಡಿಸೈಡ್ ಮಾಡಬಹುದು. ನನಗೆ ಪಕ್ಕಾ ಬರ್ತಿದೆ 5.3 ಅಂತ ಏನು ಬಂದಿದೆ ನನಗೆ ಆನ್ಸರು, ಅದು ನನಗೆ ಕರೆಕ್ಟಾಗಿ ಬರ್ತಾ ಇದೆ, ನೋಡಬಹುದು ನೀವು. ಸೊ ನೀವು ಈ ಥರ ಚೆಕ್ ಮಾಡ್ಕೋಬಹುದು. ಈ ಥರ ಒಂದು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಏನು ಆನ್ಸರ್ ಬರುತ್ತೆ ಅದೇ ನಿಮ್ಮ ಆರ್ಮೋಲ್ ಡೌನಿಂಗ್. ಅದೇ ಇದು ಶಾರ್ಟ್ಕಟ್ಟು, ಬಟ್ ಇದು ಹೇಗೆ ಬರುತ್ತೆ ಅಂತ ನಿಮ್ಗೆ ಈ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಬರುತ್ತೆ ಇದು. ಓಕೆ, 5.3 ತೊಗೊಂಡಿದ್ದೀನಿ. ಸೊ ಡೌನ್ ಬಂದಿದ್ದೀನಿ. ಇನ್ನೊಂದು ಕರ್ವ್ ಕೊಟ್ಟಿದ್ದೀನಿ. ಈ ಕರ್ವು ನನಗೆ ಸರಿ ಇದೆಯಾ, 14ಗೆ ಸರಿ ಹೋಗುತ್ತಾ ಅಂತ ಒಂದ್ಸಲಿ ನೋಡ್ಕೋಬೇಕು. ಮೇಲೆ 1/2 ಇಂಚ್ ಏನಿದೆ ಅದನ್ನು ಬಿಟ್ಬಿಟ್ಟು ಚೆಕ್ ಮಾಡೋಣ. ಇಲ್ಲ, ನನಗೆ ಜಾಸ್ತಿ ಬರ್ತಾ ಇದೆ ಇದು. ಸೊ ಈಗ ಏನು ಮಾಡಬೇಕಂದ್ರೆ 5.3 ಅಂತ ಏನು ತೊಗೊಂಡಿದ್ದೀವಿ ಇದನ್ನ 5 ತಗೊಳ್ಳೋಣ. ಇವಾಗ ಈ ಥರ ಒಂದು ಕರ್ವ್ ಕೊಡೋಣ. ಈಗ ಚೆಕ್ ಮಾಡೋಣ. ಇದು ಚಾಕ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಜಸ್ಟ್ ನೀವು ತಿಳ್ಕೊಳ್ಳಿ. ಪೇಪರ್ ಕಟ್ಟಿಂಗಲ್ಲಿ ನಾನು ಕರೆಕ್ಟಾಗಿ ತೋರಿಸ್ತೀನಿ. ಓಕೆ, ಈಗ
ಗೊತ್ತಾಯ್ತಲ್ಲ ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಬ್ಯಾಕ್ ಪಾರ್ಟಲ್ಲಿ ನಮಗೆ ಬೇಕಾಗಿರೋದು ಇಷ್ಟೇ. ಸೊ ನಿಮಗೆ ಲೆಂತು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ವೇಸ್ಟು ನಾಲ್ಕನೇ ಒಂದು ಭಾಗನೂ ಕರೆಕ್ಟಾಗಿ ತೊಗೊಬಿಡ್ತೀರಾ, ಇದು ಕರೆಕ್ಟಾಗಿ ತೊಗೋತೀರಾ. ಅಪ್ಪರ್ ಚೆಸ್ಟು ನಿಮಗೆ ಪ್ರಾಬ್ಲಮ್ ಇರೋದೇನು ಅಂದರೆ ಶೋಲ್ಡರ್ ಎಷ್ಟು ತೊಗೋಬೇಕು, ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ. ಸೊ ನೀವು ನಾರ್ಮಲ್ ಬ್ಲೌಸ್ ಹಾಕ್ತಿರೋದ್ರಿಂದ ಈ ಫಾರ್ಮುಲಾ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಅದನ್ನು 6 ಭಾಗ ಮಾಡ್ಕೊಳ್ಳಿ, ಅದರಲ್ಲಿ ಒಂದು ಭಾಗ ಅನ್ನೋದು ನಿಮಗೆ ಆರ್ಮೋಲ್ ಡೌನಿಂಗು. ಸೊ ಅದು ನಿಮ್ಗೆ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ನೀವು ಈ ಥರನೂ ನೋಡ್ಕೋಬಹುದು. ಇನ್ ಕೇಸ್ ಅದರಲ್ಲೂ ಹೆಚ್ಚು ಕಮ್ಮಿ ಬರ್ತಿರುತ್ತೆ. ಯಾಕಂದರೆ ನಾವಿಲ್ಲಿ ಏನೋ ಒಂದು 32 ಇರೋದನ್ನ ಜಾಸ್ತಿ ತೊಗೊಂಡಿರ್ಬೋದು ಅಥವಾ ಕಮ್ಮಿ ತೊಗೊಂಡಿರ್ಬೋದು. ಇಲ್ಲಿ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಅಂತ ನೀವು ಈ ಥರ ಇಟ್ಕೊಂಡು ಕೂಡ ನೋಡಬಹುದು.